ಒಂದು ಐಟಮ್ ನಿಮ್ಮ ಜೊತೆ ಇತ್ತು ಅಂತಂದರೆ ಬ್ಲಾಗ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನೀವು ಬೇಗ ಗ್ರೋ ಆಗೋದಕ್ಕೆ ಏನೆಲ್ಲ ಐಟಮ್ಸ್ನ ಯೂಸ್ ಮಾಡಿದ್ದು ಅನ್ನೋದು. ನಾನು ಯೂಟ್ಯೂಬ್ ಅಂತಲೇ ಯೂಸ್ ಮಾಡ್ತಿರುವಂಥ ಫೋನ್ iPhone 16. ಹಲೋ ಹಾಯ್ ವೆಲ್ಕಮ್ ಟು ವಿಜೆ ವ್ಲಾಗ್ಸ್. ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ? ಹಾಯ್, ಐ ಆಮ್ ರೀನಾ ಜಾನು ಆ್ಯಂಡ್ ಐ ಆಮ್ ಫ್ರಮ್ ಹಾಸ್ಪೇಟ್. ಸೊ ಗೈಸ್, ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ವ್ಲಾಗ್ಸ್ಗಳನ್ನ ಮಾಡಲಿಕ್ಕೆ, ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ನಿಮಗಾಗಿ. ಇನ್ ಕೇಸ್ ಯಾರಾದರೂ ಈ 2026ಅಲ್ಲಿ ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ಅವರಿಗೆ ಯೂಸ್ ಆಗುವಂತಹ ಒಂದು ವಿಡಿಯೋ ಇದು. ಸೊ ಇನ್ ಕೇಸ್ ಯಾರಾದರೂ ಈ 2026ಅಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ, ಫ್ಯಾಮಿಲಿಯಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಎವ್ರಿ ವೆಡ್ನೆಸ್ಡೇ ಹಾಗೆ ಎವ್ರಿ ಸ್ಯಾಟರ್ಡೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಒಂದು ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಲೇಟ್ ಮಾಡದೆ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ಫಸ್ಟು ಯಾವುದೇ ವಿಡಿಯೋ ಮಾಡಲಿಕ್ಕೆ ಏನು ಇಂಪಾರ್ಟೆಂಟ್ ಆಗುತ್ತೆ? ಕ್ಯಾಮ್ರಾ ಅಥವಾ ಫೋನ್. ಯಾವ ಫೋನ್ ಯೂಸ್ ಮಾಡ್ತಾ ಇದ್ವಿ, ಯಾವ ಕ್ಯಾಮ್ರಾನ ಯೂಸ್ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಿರುವಂತಹ ಫೋನ್ ಬಂದು ರೆಡ್ಮಿ 14 5G. ಈ ಒಂದು ಫೋನಲ್ಲಿನೇ ನಾನು ಎಲ್ಲ ವೀಡಿಯೋಸ್ಗಳನ್ನ ಇವತ್ತಿನವರೆಗೂ ಸ್ಟಾರ್ಟ್ ಮಾಡಿದ್ದು, ಹಾಗೆಯೇ ಶೂಟ್ ಮಾಡೋದು ಇಲ್ಲಿಂದನೇ, ಈ ಫೋನಿಂದನೇ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಈ ಒಂದು ಫೋನ್ ತುಂಬಾ ಚೆನ್ನಾಗಿದೆ, ತುಂಬ ಕ್ಲಾರಿಟಿ ಆಗಿರುತ್ತೆ, ಹಾಗೆ ತುಂಬ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿಯಾದಂತಹ ಐಫೋನ್ಗಳ ಅಥವಾ ಬೇರೆ ಯಾವುದೇ ಥರಂಥ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋದು ಬರೀ ರೆಡ್ಮಿ 14 5G ಅಷ್ಟೇ. ಸೊ ಗೈಸ್, ನೆಕ್ಸ್ಟು ನಾನು ಈ ಒಂದು ಸಿಂಪೆಕ್ಸ್ ಮೈಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಎಲ್ಲರೂ ನೋಡ್ತಾರೆ, ಬಟ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಯಾರಿಗೂ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಇದನ್ನ ನಾನು ಇಲ್ಲೇ ಲೋಕಲಲ್ಲಿ ತೊಗೊಂಡಿರೋದು. ಸೊ ಇದು ಇದೇ ಥರದಂತಹ ಸುಮಾರು ಪ್ರಾಡಕ್ಟ್ಸ್ಗಳು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಏನಾದರೂ ಅದು ಪ್ರಾಡಕ್ಟ್ಸ್ಗಳು ಬೇಕು ಅಂತಂದರೆ, ಕೆಲವು ಚೆನ್ನಾಗಿರೋ ರೇಟಿಂಗ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಲಿಂಕ್ ಹಾಕಿರ್ತೀನಿ. ಯು ಗೈಸ್ ಚೆಕ್ ಇಟ್ ಔಟ್. ಸೊ ಗೈಸ್, ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋವಂಥ ಒಂದು ಐಟಮ್ ಏನಂತಂದರೆ, ಸೊ ಇವ್ರದ್ದು ಟ್ರೈಪ್ಯಾಡ್. ಸೊ ಇದು ಅಂತೂ ಸಖತ್ತಾಗಿ ಯೂಸ್ ಆಗುತ್ತೆ. ಇದು ಇದ್ದರೆ ನಮಗೆ ಸೆಕೆಂಡ್ ಪರ್ಸನ್ ಬೇಕು ಅಂತಲೇ ಅನಿಸಲ್ಲ. ಇದರಲ್ಲಿ ನಾವು ಫೋನ್ನ ಅಡ್ಜಸ್ಟ್ ಮಾಡಿ ಅಥವಾ ಕ್ಯಾಮ್ರಾನ ಅಡ್ಜಸ್ಟ್ ಮಾಡಿ ಜಸ್ಟ್ ಆನ್ ಮಾಡಿದರೆ ಸಾಕು. ಬೇರೆಯವರ ಉಪಯೋಗ ಇಲ್ದೇ ಅಥವಾ ಬೇರೆಯವ್ರ ಸಹಾಯ ಇಲ್ದೇ ನಾವು ನಮ್ಮ ವಿಡಿಯೋ ಅಥವಾ ನಮ್ಮ ಬ್ಲಾಗ್ನ ಆರಾಮಾಗಿ ಕಂಟಿನ್ಯೂ ಆಗಿ ಶೂಟ್ ಮಾಡ್ತಾನೆ ಹೋಗ್ಬೋದು. ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ ಲಿಂಕ್ನು ನಾನು ಹಾಕಿರ್ತೀನಿ ಗೈಸ್. ಇನ್ ಕೇಸ್ ಬೇಕು ಅಂತಂದರೆ ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು, ತುಂಬ ಕಡಿಮೆ ಇದೆ. ನಾನು ತೊಗೊಂಡಾಗ ಅಟ್ಲೀಸ್ಟ್ ಒಂದು 800 ಏನೋ ಇತ್ತು, ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಇದ್ರ ರೇಟ್ ಎಷ್ಟಿದ್ರು. ಸೊ ಗೈಸ್, ಇಲ್ಲಿ ನಾವು ಫೋನ್ನ ಸೆಟ್ ಮಾಡಿದ್ರೆ ಅಥವಾ ಕ್ಯಾಮ್ರಾನ ಸೆಟ್ ಮಾಡಿದ್ರೆ ಆರಾಮಾಗಿ ನಾವು ನಮ್ಮ ಬ್ಲಾಗ್ನ ನಾವಾಗಿನೇ ಇನ್ನೊಬ್ರದ್ದು ಹೆಲ್ಪ್ ಇಲ್ದೇ ಆರಾಮಾಗಿ ಚೆನ್ನಾಗಿ ಶೂಟ್ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮ್ ಕುಕ್ಕಿಂಗ್ಸ್ ವ್ಲಾಗ್ಸ್ ಎಲ್ಲ ಮಾಡಿದ್ನಲ್ವ, ಸೊ ಈ ಒಂದು ಟ್ರೈಪಾಡ್ ಇಂದನೇ ನಾನು ಅವೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿರ್ಬೋದು. ಯಾಕೆಂತಂದರೆ ಸೆಕೆಂಡ್ ಪರ್ಸನ್ನ ಕರೀಲಿಕ್ಕೆ ಅವರು ಫ್ರೀ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ, ಅವ್ರಿಗೂ ಏನಾದರೂ ಕೆಲಸಗಳಿರುತ್ತೆ. ಸೊ ಇನ್ನೊಬ್ರು ಬೇಕು ಅಂತ ನಮ್ಗೆ ಅನ್ಸೋದೇ ಇಲ್ಲ, ಇದು ನಮ್ಮ ಜೊತೆ ಇದ್ದಾಗ. ನೆಕ್ಸ್ಟ್ ಯಾವುದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಅದು ಬಂದುಬಿಟ್ಟು ಸೆಲ್ಫಿ ಸ್ಟಿಕ್. ಇನ್ ಕೇಸ್ ಟ್ರೈಪ್ಯಾಡ್ ನಮ್ಮ ಜೊತೆ ಇಲ್ಲ ಅಂತಂದ್ರೂ ಕೂಡ ಈ ಒಂದು ಮ್ಯಾಜಿಕ್ ಇದರಿಂದನೇ ಎಲ್ಲ ವೀಡಿಯೋಸ್ಗಳನ್ನ ಶೂಟ್ ಮಾಡ್ಬೋದು. ಇದು ಕೇವಲ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ನಾನು. ಇದು ಅರೌಂಡ್ ಒಂದು 200 ಒಳಗಡೆ ಸಿಗುತ್ತೆ. ಇದು ಕೂಡ ಸಖತ್ತಾಗಿದೆ. ನಂಗೆ ತುಂಬ ಜನ ಕೇಳಿದ್ರೆ ಇದ್ರದ್ದೊಂದು ರಿವ್ಯೂ ಮಾಡಿ ಅಂತಂತೇಳಿ. ಸೊ ಈ ವಿಡಿಯೋ ಮಾಡಬೇಕು ಅಂತಂತೇಳಿ ನಾನು ಅಲ್ಲಿ ರಿವ್ಯೂನ ಮಾಡೋದಾಗಲಿಲ್ಲ. ಬ್ಲೂಟೂತ್ ಕನೆಕ್ಷನ್ ಇದೆ. ಇನ್ ಕೇಸ್ ಬ್ಲೂಟೂತಿಂದ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಜಸ್ಟ್ ನಾವು ಯಾವ ರೀತಿ ಸೆಲ್ಫಿ ತೊಗೊಳ್ತೀವಲ್ವ, ಸೊ ಆ ರೀತಿಯಲ್ಲೇ ಜಸ್ಟ್ ಇದನ್ನು ಫೋನ್ನ ಅಲ್ಲಿ ಸೆಟ್ ಮಾಡಿದ್ರೆ ಆರಾಮಾಗಿ ಇದರಿಂದ ಕೂಡ ವ್ಲಾಗ್ಸ್ಗಳನ್ನ ಶೂಟ್ ಮಾಡ್ಬೋದು.
ಇದನ್ನ ನಾನು ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋಗಿದ್ದೆ ಅಂತಂದರೆ ಅವಾಗ ಯೂಸ್ ಮಾಡಿದ್ದೀನಿ ಈ ಒಂದು ಇದನ್ನ. ಬಟ್ ಟ್ರಸ್ಟ್ ಮಿ ಗೈಸ್, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. 200 ಒಳಗಡೆನೇ ಇದೆ. ಇನ್ ಕೇಸ್ ಯಾರಾದರೂ ತಗೋಬೇಕು ಅಂತಂದರೆ ಲಿಂಕ್ ಕೆಳಗಡೆ ಇದೆ, ಚೆಕ್ ಮಾಡಿ. ಸೊ ಗೈಸ್, ನಾನು ನೆಕ್ಸ್ಟ್ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನೆಕ್ಸ್ಟ್ ನಾನು ಎಡಿಟಿಂಗಿಗೆ ಯಾವ ಒಂದು ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಇನ್ಶಾಟ್ನ ಯೂಸ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇನ್ಶಾಟ್ ಇದೆ ಅಲ್ಲ, ಈ ಎಡಿಟಿಂಗ್ ಬರಲ್ಲ ಅಂತಂದರೆ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕೆಂತಂದರೆ ಅದರಲ್ಲಿ ಆ್ಯಪ್ ವಾಟರ್ ಮಾರ್ಕ್ ಬರಲ್ಲ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗೆ ಎಡಿಟಿಂಗ್ ಕೂಡ ಅಷ್ಟೇ, ನೀವು ಫಸ್ಟಾಗಿ ಕಲಿತಾ ಇದ್ದೀರಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಎಡಿಟಿಂಗ್ ಅನ್ನೋದನ್ನ ನೋಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂತಂದರೆ ಇನ್ಶಾಟ್ ಈಸ್ ದ ಬೆಸ್ಟ್ ಆ್ಯಪ್. ಬೇರೆ ಎಲ್ಲನೂ ಸಜೆಸ್ಟ್ ಮಾಡ್ತಾರೆ, ಬಟ್ ಎಲ್ಲದಕ್ಕಿಂತನೂ ಬೆಸ್ಟ್ ಅಂತಂದರೆ ಇನ್ಶಾಟ್. ಹಾಗೆ ನಾನು ತಮ್ನೇಲೆಲ್ಲ ಯೂಸ್ ಮಾಡಲಿಕ್ಕೆ ಕ್ಯಾನ್ವಾನ ಯೂಸ್ ಮಾಡ್ತೀನಿ. ಸೊ ಇವೆರಡೂ ಯೂಟ್ಯೂಬಲ್ಲಿ ಏನಾದರೂ ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕೆ ಈ ಒಂದು 2 ಆ್ಯಪ್ ಯೂಸ್ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರುವಂತಹ ಒಂದು ಐಟಮ್ ಯಾವುದಂತಂದರೆ ರಿಂಗ್ ಲೈಟು. ಸೊ ನಮ್ಮ ಮನೆಯಲ್ಲಿ ಲೈಟಿಂಗ್ ಪ್ರಾಬ್ಲಮ್ ತುಂಬಾ ಇದೆ. ಸೊ ಹಾಗಾಗಿ ನಾನು ರಿಂಗ್ ಲೈಟ್ನ ತರಿಸ್ಕೊಂಡಿದ್ದೆ. ಸೊ ಇದು ಕೂಡ ಅಷ್ಟೇ, ನನಗೆ ನನ್ನ ಹಸ್ಬೆಂಡು ನಿನಗೆ ವ್ಲಾಗಿಂಗ್ ಮಾಡೋಕ್ಕೆ ಬರುತ್ತೆ ಅಂತಂತೇಳಿ ಗಿಫ್ಟ್ ಮಾಡಿದರು. ಸೊ ಇವಾಗ ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ನಾನು ರಿಂಗ್ ಲೈಟ್ ಯೂಸ್ ಮಾಡಿಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತಾ ಹೋಗ್ತೀನಿ ನೋಡಿ, ನಾನು ಯಾವ ರೀತಿ ರಿಂಗ್ ಲೈಟ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತಂದರೆ. ಈ ರಿಂಗ್ ಲೈಟ್ ಇತ್ತು ಅಂತಂದರೆ ನಿಮ್ಮ ಮನೇಲಿ ಏನಾದರೂ ಲೈಟಿಂಗ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ಒಂದು ರಿಂಗ್ ಲೈಟಿಂದ ಎಲ್ಲನೂ ಮಾಯ ಆಗಿಬಿಡ್ತೀವಿ. ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಸೆಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ ಗೈಸ್ ಈ ಒಂದು ರಿಂಗ್ ಲೈಟಿಂದ ಕೂಡ. ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಫ್ಯಾಮಿಲಿಯಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದರೆ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಆಗುವಂಥ ಇದು ಒಂದು ಅಳಿಲು ಸೇವೆ ಅಷ್ಟೇ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ಗೈಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ, ಹಾಗೆ ಈ 2026 ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು, ಸೊ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಬೇಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿನೂ ಎಂಜಾಯ್ ಮಾಡೋಣ. ಇದು ಒಂಥರ ಅಮೇಝಿಂಗ್ ಆಗಿರುವಂತಹ ವರ್ಕ್, ಯಾವುದೇ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಎಂಜಾಯ್ ಮಾಡ್ತಾ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ಬೋದು. ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್ ಬಾಯ್.